ರಾಜ್ಯದ ಬೈ ಎಲೆಕ್ಷನ್ ಅಖಾಡದಲ್ಲಿ ಈಗ ಮಹತ್ವದ ಟ್ವಿಸ್ಟ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಅವರು ಅಖಾಡಕ್ಕೆ ಧುಮುಕಿದ್ರು. ಆದ್ರೆ ಈಗ ಆ ಚುನಾವಣಾ ಕಣದಿಂದ ಹಿಂದೆ ಸರಿತಿದ್ದಾರೆ. ಇವತ್ತು ಪ್ರಮುಖವಾಗಿ ಸಿಎಂ ಡಿಸಿಎಂ ಜೊತೆಗಿನ ಮಾತುಕತೆ ಸಂಧಾನ ಆದ ನಂತರದಲ್ಲಿ ಸಾದಿಕ್ ಅವರು ಸ್ಪರ್ಧೆಯಿಂದ ಹಿಂದೆ ಸರಿತಿದ್ದೇನೆ ಅಂತ ತಿಳಿಸಿದ್ದಾರೆ. ಈ ಮೂಲಕ ಬೆಣ್ಣೆನಗರಿಯ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯ ಅಸಮಾಧಾನ ಈಗ ಶಮನ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾದಿಕ್ ಪೈಲ್ವಾನ್ ಜೊತೆಯಲ್ಲಿ ಸಿಎಂ ಡಿಸಿಎಂ ಕೂಡ ಮಾತನಾಡಿದ್ದಾರೆ. ಅವರ ಮಾತುಗಳನ್ನ ಮೊದಲಿಗೆ ನೋಡ್ಕೊಂಡ್ ಬರೋಣ. ರಿಟೈರ್ಮೆಂಟ್ ಆಗಿ ನಾನು ಕಾಂಗ್ರೆಸ್ಸಿಗೆ ಪೂರ್ಣ ಯಾವ ತರ ನಾನು ಸ್ಪರ್ಧೆಯಿಂದ ರಿಟೈರ್ಡ್ ಆಗಿದ್ದೀನಿ. ಪಕ್ಷ ಬಂಡಾಯ ಪಕ್ಷದಿಂದ ಸ್ಪರ್ಧೆಯಿಂದ ನಾನು ರಿಟೈರ್ಡ್ ಆಗಿದ್ದೀನಿ. ಕಾಂಗ್ರೆಸ್ಸಿಗೆ ನಾನು ಭುಜ ಹಚ್ಚಿ ಗೆಲ್ಲಿಸಿ ನಾನು ಕಳಿಸ್ಕೊಡ್ತೇನೆ ಅಂತೇಳಿ ನಮ್ಮ ಮೂಲಕ ನಾನು ಹೇಳಕ್ಕೆ ವಾಪಸ್ ತೆಗಿಸಕ್ಕಾಗಲಿಲ್ಲ. ಸೊ ಅವರು ಮನವೊಲಿಸಿ ಅವ್ರನ್ನ ರಿಟೈರ್ ಆಗಬೇಕು ಅಂತ ಹೇಳಿ ಅವರು ಒಪ್ಕೊಂಡು, ಯಾಕೆಂದರೆ ಅವರು ಕಾಂಗ್ರೆಸ್ನಲ್ಲೇ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಇದ್ದಾರೆ. ಕಾಂಗ್ರೆಸ್ಸಿನ ಕಟ್ಟಾಳು ಅವರು, ನಿಷ್ಠಾವಂತ ಕಾರ್ಯಕರ್ತ. ಸೊ ಮುಸಲ್ಮಾನರು ಸುಮಾರು 70 ಮತದಾರರಿದ್ದಾರೆ. ಅವರು ಕೂಡ ಟಿಕೆಟ್ ಬಯಸಿದ್ರು. ಇವೆಲ್ಲನೂ ಪರಿಶೀಲನೆ ಮಾಡಿ ಕೊನೆಗೆ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಕೊಡಬೇಕು ಅಂತ. ಯಾಕೆಂದರೆ ನಮ್ಮಲ್ಲಿ ಯಾರು ನಿಧನ ಆಯ್ತಾರೆ ಅವ್ರ ಮನೆಯವರಿಗೆ ಕೊಡ್ತಕ್ಕಂಥದ್ದು ಒಂದು ಪದ್ಧತಿ. ಈ ಪದ್ಧತಿಯಿಂದ ಮಲ್ಲಿಕಾರ್ಜುನ ಅವರ ಮಗನಿಗೆ ಕೊಟ್ಟಿದ್ದೀವಿ, ಸಮರ್ಥನ್ ಅವರಿಗೆ. ಇವರು ಕೂಡ ಆಕಾಂಕ್ಷಿಯಾಗಿದ್ದರು. ಇವರು ಈಗ ಇವತ್ತು ನಮ್ಮ ಚುನಾವಣಾ ಸ್ಪರ್ಧೆಯಿಂದ ನಿವೃತ್ತರಾಗಿದ್ದಾರೆ. ನಿನ್ನೆ 11 ಜನ ವಾಪಸ್ ತಗೊಂಡಿದ್ದಾರೆ, ಅವರ ನಾಮಿನೇಷನ್ ಅನ್ನು ವಾಪಸ್ ತಗೊಂಡಿದ್ದಾರೆ. ನಾನು ಈ ಪಕ್ಷನ ಉಳಿಸ್ಕೊಳ್ತೇನೆ, ಪಕ್ಷನ ಗೆಲ್ಲಿಸ್ತೇವೆ, ಎಲ್ಲರ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ. ಪಕ್ಷ ನಮ್ಗೆ ಇಂಪಾರ್ಟೆಂಟು, ದೇಶಕ್ಕೆ ಒಂದು ದೊಡ್ಡ ಸಂದೇಶ ಹೋಗಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ನಾನು ದ್ರೋಹ ಮಾಡೋದಿಲ್ಲ, ನಾನೊಬ್ಬ ಕಾಂಗ್ರೆಸ್ಸಿಗನಾಗಿರ್ತೇನೆ ಅನ್ನೋದನ್ನು ಅವರು ನಮಗೆ ತಿಳಿಸಿ ಇವತ್ತು ನಿಮ್ಮ ಮುಂದೆ, ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಕ್ಯಾಮ್ರಾಗೆ ಎಲ್ಲ ಕೂಡ ಇವತ್ತು ಸಾಕ್ಷಿಯಾಗಿದ್ದಾರೆ. ಸೊ ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿ ನಾನು ಮತ್ತು ಎಲ್ಲ ನಮ್ಮ ಮುಖಂಡಗಳು, ನಮ್ಮ ಸಾದಿಕ್ ಪೈಲ್ವಾನ್ರವ್ರಿಗೆ ನಾನು ಅಭಿನಂದಿಸ್ತೇನೆ. ಪಕ್ಷ ಅವ್ರ ಜೊತೆ ಯಾವುದು ಕೂಡ ಈ ಒಂದು ನಿಯತ್ತು, ಶಿಸ್ತು, ಆ ಹೋರಾಟ, ತ್ಯಾಗ, ಇದಕ್ಕೆಲ್ಲ ಕೂಡ ಅವ್ರಿಗೆ ಗೌರವವನ್ನು ಸಲ್ಲಿಸ್ತದೆ. ಅವರ ಎದೆಯಲ್ಲಿ, ಅವರ ಹೃದಯದಲ್ಲಿ ಎಲ್ಲ ಕೂಡ ಪಕ್ಷ ನಿಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ. ಆದ್ದರಿಂದ ನಾನು ಪಕ್ಷ, ಮುಖ್ಯಮಂತ್ರಿ ಪರವಾಗಿ ಮತ್ತು ACC ಪರವಾಗಿ ನಾನು ಅವರಿಗೆ ತುಂಬುವುದಿದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಚುನಾವಣಾ ಕಣದಿಂದ ನಾನು ಹಿಂದೆ ಸರಿಯೋದಿಲ್ಲ, ದೇವರು ಬಂದರೂ ಕೂಡ ನಾನು ಬಿಡೋದಿಲ್ಲ ಅಂತ ತೊಡೆ ತಟ್ಟಿದ್ರು. ಈಗ ಪೈಲ್ವಾನ್ರವರು ಉಲ್ಟಾ ಹೊಡಿತಿದ್ದಾರೆ. ಪೈಲ್ವಾನ್ರು ಒಂಥರ ಪಟ್ಟು ಸಡಲಿಸ್ದಂಗೆ ಆಯ್ತು. ಇಡೀ ಸಮುದಾಯವನ್ನು ತಲೆ ಕೆಳಗೆ ಮಾಡಿ ನಿಲ್ಲಿಸ್ಬಿಟ್ರು. ಹೌದು, ದಾವಣಗೆರೆಯಲ್ಲಿ ಆ ಸಮುದಾಯಕ್ಕೆ, ಮುಸಲ್ಮಾನ ಸಮುದಾಯಕ್ಕೆ ಬಹುದೊಡ್ಡ ಒಂದು ಸಾಧ್ಯಾಸಾಧ್ಯತೆ ಇತ್ತು. ಹೌದು, ಕಾಂಗ್ರೆಸ್ಸಿಗೆ ನಾವು ಇಷ್ಟು ದಿನದ ನಿಯತ್ತು ತೋರಿಸಿರೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡ್ಲಿಲ್ವಲ್ಲ ಅನ್ನುವಂಥದ್ದನ್ನು ಸೇಡು ತೀರಿಸ್ಕೊಂಡು ಕಾಂಗ್ರೆಸ್ಸಿಗೆ ಮುಸಲ್ಮಾನ ಮತಗಳು ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಒಂದು ಅವಕಾಶ ಇತ್ತು. ಬಹುದೊಡ್ಡ ಅವಕಾಶ. ಈ ಮಟ್ಟದ ಅವಕಾಶ ಮೋಸ್ಟ್ಲಿ ಇತ್ತೀಚಿನ ದಿನಗಳಲ್ಲಿ ಇರಲಿಲ್ಲ. ಹೌದು, ತುಂಬ ದೊಡ್ಡ ಮಟ್ಟಕ್ಕೆ. ಈಗ ಉಪಚುನಾವಣೆ ಬರೀ 2 ಕ್ಷೇತ್ರಗಳನ್ನು ಮಾತ್ರ ನೋಡ್ತಾ ಇರ್ತಾರೆ ಇಡೀ ರಾಜ್ಯ. ಅಂಥ ಸಮಯಕ್ಕೆ ಒಂದು ಕ್ಷೇತ್ರದಲ್ಲಿ, ದಾವಣಗೆರೆಯಲ್ಲಿ ಮುಸಲ್ಮಾನ್ ಬಂಧುಗಳು ಏನು ನಿರೀಕ್ಷೆ ಮಾಡಿದ್ರು, ಆ ಸಮುದಾಯದ ಯಾರಾದರೂ ಒಬ್ಬರು ನಾಯಕರಿಗೆ ಕೊಡಲಿ ಅನ್ನುವಂಥದ್ದು, ಕುಟುಂಬ ರಾಜಕಾರಣದಿಂದ ಈಚೆ ಬಂದು ಕಾಂಗ್ರೆಸ್ ನಮ್ಮ ಸಮುದಾಯವನ್ನು ಎತ್ತಿ ಹಿಡಿದು ಟಿಕೆಟ್ ಘೋಷಣೆ ಮಾಡುತ್ತೆ ಅನ್ನುವಂಥ ನಿಟ್ಟಲ್ಲಿ ಏನು ನಿರೀಕ್ಷೆ ಇತ್ತು ಅವೆಲ್ಲ ಹುಸಿಯಾಗಿತ್ತು. ಪೈಲ್ವಾನ್ ಅಖಾಡಕ್ಕೆ ಇಳಿದಿದ್ರು. ನಾನು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಮಾತಿಲ್ಲ ಅಂತ ನಿನ್ನೆವರೆಗೂ ಮಾತಾಡಿದ್ರು. ಹೌದು, ಇವತ್ತು ಏಕಾಏಕಿ ಬೆಂಗಳೂರು ಕಡೆಗೆ ಬಂದು ಇಬ್ಬರು ಮುಸಲ್ಮಾನರ ಮುಖಂಡರ ಜೊತೆಗೆ ಬಂದರು. ಮನವೊಲಿಕೆ ಆಗೋಯ್ತು. ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವ್ರ ಮುಂದೆ ಕೂತ್ಕೊಂಡ್ರು. ನಾನು ಕಾಂಗ್ರೆಸ್ಸಿಗೆ ಭುಜ ಕೊಡ್ತೀನಿ, ಭುಜಕ್ಕೆ ಭುಜ ಕೊಟ್ಕೊಂಡು ಎತ್ಕೊಂಡ್ಬರ್ತೀನಿ. ನಿನ್ನೆವರೆಗೂ ಏನು ಕೊಟ್ಟಿದ್ರಿ? ಇವತ್ತು ಆ ಸಮುದಾಯಕ್ಕೆ ನೀವು ಕೊಟ್ಟಿರುವಂಥದ್ದೇನು? ಹೌದು, ಒಂದು ಇಡೀ ಸಮುದಾಯದ ನಂಬಿಕೆಯನ್ನೇ ಹಾಳು ಮಾಡಿಬಿಟ್ರಲ್ಲ. ಹೌದು, ಒಂದು ಇಡೀ ಸಮುದಾಯದ ನಂಬಿಕೆ ಯಾವುದೇ ಇರಲಿ, ಮಾತು ಕೊಡುವ ಮುಂಚೆ ನೋಡ್ಕೋಬೇಕಿತ್ತು. ಇಡೀ ಸಮುದಾಯ ನಿಮ್ಮನ್ನು ನಂಬಿಕೊಂಡು ಹಿಂದಕ್ಕೆ ಬಂದ್ಬಿಟ್ಟಿತ್ತು.
ನಾಮಪತ್ರ ಸಲ್ಲಿಕೆ ಸಮಯದಲ್ಲಿ ನಿಮ್ಮದು ಅಷ್ಟೊಂದು ಜನ ಜಾತ್ರೆ ಮಾಡ್ಕೊಂಡ್ರಿ, ಹೌದು. ಯಾಕೆ ಅಪರಾಧ ನಾಟಕ ಆಡ್ತೀರಿ? ಆ ನಾಟಕಗಳಿಗೆ ಬಲಿಯಾದವರು ಇವತ್ತು ಆ ಸಮುದಾಯ ಮತ್ತೆ ಮತ್ತೆ ತುಳಿತಕ್ಕೊಳಗೋಗುವಂಥದ್ದೇ ಅದನ್ನೇ. ಹೌದು. ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೂ ಆಗಿಲ್ಲ, ಗಳಿಸ್ಕೊಳ್ಳೋಕ್ಕೂ ಆಗಿಲ್ಲ. ಕಾಂಗ್ರೆಸ್ಸಿಗೆ ಇವತ್ತೇನೋ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ಆ ಕುಟುಂಬದ ವಿಚಾರದಲ್ಲಿ ನಾವು ಒಂದೇನೋ ಮಾಡಿದ್ವಿ, 40 ವರ್ಷದ ರಾಜಕೀಯ ಮಾಡಿದ್ರು ಕಾಂಗ್ರೆಸ್ಸಲ್ಲಿ ಅಂತ. ನಿನ್ನೆವರೆಗೂ ಗೊತ್ತಿಲ್ಲ, ಇವತ್ತವರೆಗೂ ಗೊತ್ತಿಲ್ಲ ಅವ್ರಿಗೆ 40 ವರ್ಷ ಕಾಂಗ್ರೆಸ್ಸಲ್ಲಿದ್ದವರು ಅಂತ. ಏಕಾಏಕಿ ಇವತ್ತು ಮಾತ್ರ ಅವರಿಗೆ ಪರಿಗಣಿಸಲಾಗಿದೆ ಅನ್ನೋ ಕಾನ್ಸೆಪ್ಟ್ ಹೇಳ್ದಾಗಿದೆ. ಅವ್ರ ತಂದೆ ಕಾಲದಿಂದನೂ ಕಾಂಗ್ರೆಸ್ ಪೈಲ್ವಾನರು. ಹೌದು. ಅವ್ರ ತಂದೆ ಕಾಲದಿಂದನೂ ಕಾಂಗ್ರೆಸ್ಸಿಗೆ ದುಡಿದವರಂತೆ. ಶಾಮನೂರು ಶಿವಶಂಕರಪ್ಪ ಅವರಿಗೆ ಅತ್ಯಾಪ್ತ ಬಳಗದಲ್ಲಿದ್ದವರು. ಹೌದು. ಅದ್ಯಾವುದೋ ತನ್ಸಿಮ್ ಅಂತ ಅವ್ರದ್ದು ಸಮುದಾಯದ, ಮುಸಲ್ಮಾನ್ ಸಮುದಾಯದ ಅಧ್ಯಕ್ಷ ಆಗಿದ್ರು. ಒಂದು 5 ವರ್ಷ ಉಪಾಧ್ಯಕ್ಷರಾಗಿ ಒಂದು 8-9 ವರ್ಷ ಇದ್ರು ಅವರು. ಅಂತ ಟೈಮಲ್ಲಿ ಅದೇನೋ ಶಕೂನ್ ಏನೋ ಇದೆ, ಅದು ಶಕುರಾನ್ ಅಂತ ಏನೋ ಒಂದು ಪದ್ಧತಿ ಇದೆ ಆ ಮುಸಲ್ಮಾನರ ಇದರಲ್ಲಿ. ಮದುವೆಗೆ ಮುಂಚಿತವಾಗ್ಲೂ ಅದು ಮದುವೆ ಆದಮೇಲೆ ಒಂದು ಪದ್ಧತಿನ ಮಾಡ್ತಾರೆ. ಅಂದರೆ ಮದುವೆಗಿಂತ ಹೆಚ್ಚಿನ ಖರ್ಚು ಅಂತದ್ದು. ಆ ಪದ್ಧತಿನೇ ಇಲ್ಲವಾಗಿಸಿ ಬಡ ಜನರ ಮದುವೆಯಲ್ಲಿ ಖರ್ಚು ಕಡಿಮೆ ಆಗುವಂತ ಮಾಡಿ ಸಿಂಪತಿ ಗಿಟ್ಟಿಸಿದ್ರು. ಮತ್ತು ಅದೊಂದು ದೊಡ್ಡ ಹೆಸರು ತಂದು ಕೊಟ್ಟಿತ್ತು ಅವರಿಗೆ ಆ ಭಾಗದಲ್ಲಿ. 23ರಲ್ಲಿ ಚುನಾವಣೆಗೆ ಆಕಾಂಕ್ಷಿಯಾಗಿ ತನಗೆ ಟಿಕೆಟ್ ಕೊಡಿ ಅಂತ ಶಾಮನೂರ್ ಅವ್ರ ಹತ್ರ ಹೋಗ್ತಾರೆ. 2023ರಲ್ಲಿ ಹೋಗ್ತಾರೆ. ಆ ಟೈಮಲ್ಲಿ ಅವರು ಇಲ್ಲ, ಈ ಬಾರಿ ಒಂದು ನಾನು ಇದು ಮಾಡ್ತೀನಿ, ಟಿಕೆಟ್ ಮುಂದಿನ ಬಾರಿ ನಿಮ್ಮ ಸಮುದಾಯಕ್ಕೆ ಕೊಡ್ತೀವಿ ಅನ್ನೋ ನಿಟ್ಟಲ್ಲಿ ಭರವಸೆ ಕೊಟ್ಟಿದ್ರು ಅಂತ ಅವರೇ ಹೇಳ್ಕೊಂಡಿದ್ರು. ಹೌದು. ಎಷ್ಟೋ ಕಿವಿಗಳು ಅದನ್ನು ಕೇಳಿಸ್ಕೊಂಡಿದ್ದವು ಅಂತ ದಾವಣಗೆರೆಯಲ್ಲಿ ಮಾತಾಡ್ತವೆ. ಆ ನಿಟ್ಟಲ್ಲಿ ಹಂಗಾದ್ರೆ ಪೈಲ್ವಾನ್ ಏನೋ ಒಂದು ಪಟ್ಟು ಹಿಡಿದ್ರು ಅಖಾಡದಲ್ಲಿ. ಇವತ್ತು ಪೈಲ್ವಾನರ ಪಟ್ಟು ಸಡಿಲಿಸೋ ಸಾಧ್ಯತೆ ಇಲ್ಲ ಅಂತಲೇ ನಿನ್ನೆವರೆಗೂ ಅಂದ್ಕೊಂಡಿದ್ದು. ಇವತ್ತು ಇದ್ದಕ್ಕಿದ್ದಂತೆಯೇ, ಯಾಕಂದರೆ ನಿನ್ನೆ ನಾಮಪತ್ರ ವಾಪಸ್ ತಗೊಳ್ಳುವಂಥ ಸಾಧ್ಯತೆ ಇರಬಹುದು ಅಂತ ನಿನ್ನೆವರೆಗೂ ಇತ್ತು. ಹೌದು. ಆದರೆ ಅವ್ರು ತಗೊಂಡಿರಲಿಲ್ಲ. ಯಾರು ಬಂದ್ರೂ ನಾನು ದೇವ್ರನ್ನೆಲ್ಲ ಸಾಕ್ಷಿ ಇಟ್ಬಿಟ್ಟು. ಹೌದು. ಇವತ್ತು ಯಾರೂ ಇಲ್ಲದಿದ್ದರ ಥರ ಮತದಾರ ಬಂಧುಗಳೇ ದೇವರು ಅಂತ ಇದ್ರು ಅವ್ರನ್ನೆಲ್ಲರನ್ನು ಮಣ್ಣು ಮಾಡಿಬಿಟ್ಟು ಹೌದು ಇವತ್ತು ಕಾಂಗ್ರೆಸ್ ಜೊತೆಗೆ ಹೋಗಿ ನಿಂತ್ಕೊಂಡು ಮಾತಾಡಿರುವಂಥದ್ದು. ಪಕ್ಷ ಯಾವುದೇ ಇರಲಿ, ಕಾಂಗ್ರೆಸ್ ಇರಲಿ, ಸಮುದಾಯದ ಘನತೆಯನ್ನು ಇಟ್ಟುಬಿಟ್ರಿ ನೀವು ತೂಕಕ್ಕೆ. ಅವರ ನಂಬಿಕೆಗೆ ದ್ರೋಹ ಮಾಡಿಬಿಟ್ರಿ. ಹಾಗಾಗಿ ಇನ್ನು ಯಾವುದೇ ಚುನಾವಣೆಯಲ್ಲಿ ನೀವು ನಿಮ್ಮನ್ನು ನಂಬೋ ಪರಿಸ್ಥಿತಿ ಇದೆಯಾ? ಈಗ ನಿಮ್ಮನ್ನು ನಂಬಿ ಕಾಂಗ್ರೆಸ್ಸಿಗೆ ಅವ್ರು ಮತ ಹಾಕ್ತಾರೆ ಅನ್ನುವಂಥದ್ದು. ಈಗಾಗಲೇ 20-23 ಜನ ಅವರು ಇದರಲ್ಲಿದ್ದರು. ಯಾರು? ಕಾಂಗ್ರೆಸ್ ಪಕ್ಷೇತರ ಇದಕ್ಕೆ ಬಂಡಾಯದ ಲೆಕ್ಕಾಚಾರದಲ್ಲಿ ಮುಸಲ್ಮಾನರು ಒಂದು 20-23 ಜನ ಅವರು ನಾಮಪತ್ರ ಸಲ್ಲಿಸಿದ್ರು. ಹೌದು. ಅಲ್ಲಿ ಒಂದಷ್ಟು ಎಚ್ಚರಿಕೆ ಕೊಟ್ಟಿದ್ರು ಕಾಂಗ್ರೆಸ್ಸಿಗೆ ಈ ಮುಸಲ್ಮಾನ್ ಮತದಾರರು, ಅತಿ ಹೆಚ್ಚು ಮತದಾರ ಇರುವಂಥದ್ದು. ಸೊ ಹಂಗಾಗಿ ಅವರ ಕ್ಷೇತ್ರಕ್ಕೆ, ಅವರ ಸಮುದಾಯಕ್ಕೆ ಅನ್ಯಾಯ ಆದಾಗ ಸೆಟದು ಬಂದು ನಿಂತಿದ್ದೀನಿ, ನಾನು ಏನೋ ಮಾಡ್ತೀನಿ ಅನ್ನುವಂಥ ರಣಕಣದಲ್ಲಿ ನಿಂತ ವ್ಯಕ್ತಿ ಇದ್ದಕ್ಕಿದ್ದಂಗೆ ಈಗ ಭುಜಕ್ಕೆ ಭುಜ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಡೀ ಸಮುದಾಯನ ನೀರಲ್ಲಿ ಬಿಟ್ಟುಬಿಟ್ಟು ಹೋದ್ರಲ್ಲ. ಹೌದು. ಮುಳುಗುವವ್ರು ಯಾರು? ನಿಮ್ಮ ಸಮುದಾಯ ತಾನೆ. ಆ ಸಮುದಾಯದವರಿಂದ ನೀವು ಬಂದು ನಿಂತು ಆ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ನೀವು ತೋರ್ಪಡಿಸ್ಕೊಂಡು ಗಾಳಿಯಲ್ಲಿ ನಿಂತು ಗುಂಡುಗಳು ಹೊಡೆದ್ಬಿಟ್ಟು ಈಗ ಏಕಾಏಕಿ ಮನೆಗೆ ಸೇರ್ಕೊಂಡ್ಬಿಟ್ರಿ, ತವ್ರ ಮನೆಗೆ ಹೋಗ್ಬಿಟ್ರಿ. ನಿಮ್ಮನ್ನು ನಂಬ್ಕೊಂಡು ಅಲ್ಲಿವರೆಗೆ ಬಂದವ್ರ ಕತೆ ಏನು? ಬೀದಿಲಿ ನಿಂತಿದ್ದಾರೆ ಅವ್ರೀಗ. ಮೊನ್ನೆ ಘೋಷಣೆ ಕೂಗ್ತಾ ಇದ್ರು, ಗೋ ಬ್ಯಾಕ್ ಕಾಂಗ್ರೆಸ್, ಬೈಕಾಟ್ ಕಾಂಗ್ರೆಸ್. ಇವರಿಗೆ ಕಳಿಸಿದ್ರಲ್ಲ, ಇದೇ ರಿಜ್ವಾನ್ಗೆ, ಇದೇ ಸಲೀಂ ಅಹಮದ್ಗೆ ಗೋ ಬ್ಯಾಕ್ ಅಂತಂದ್ರು ನಿನ್ನೆ. ಪಾಪ ಗೋ ಬ್ಯಾಕ್ ಅಂದವ್ರಿಗೆ ಮತ್ತೆ ಕಾಂಗ್ರೆಸ್ಗೆ ಹೋಗಿ ಮತ್ತೆ ಕಂಬ್ಯಾಕ್ ಆಗ್ಬೇಕಲ್ಲ ಅವರು. ಎಲ್ಲಿಗೆ ಹೋಗ್ಬೇಕು ಮತ್ತೆ ಅವರು? ಪರಿಸ್ಥಿತಿ ಹೇಳ್ರಿ. ರಾಜಕೀಯ ನಾಯಕರುಗಳು ಯಾರಿಗೂ ಶತ್ರುರು ಅಲ್ಲ, ಮಿತ್ರರು ಅಲ್ಲ ಅಂತ. ಶತ್ರುಗಳು ಅಲ್ಲ ಅವರು, ಮಿತ್ರರು ಅಲ್ಲ ಅಂತ. ಹಂಗೆ ಇವರು ರಾಜಕೀಯಕ್ಕೆ ನಾನು ಹೇಗೆ ಬೇಕು ಹಾಗಿದ್ದೀನಿ ಅನ್ನುವಂಥ ತದ್ರೂಪ ನಾನು ಅನ್ನುವಂಥದ್ದನ್ನು ಪೈಲ್ವಾನ್ ಮೂಲಕ ನಾವು ನೋಡ್ಕೊಂಡ್ವಿ. ಹೌದು. ತುಂಬ ದೊಡ್ಡ ಅವಕಾಶ ಇತ್ತು. ಮುಸಲ್ಮಾನ್ ನಾಯಕನಾಗಿ 72 ವರ್ಷ ಹಿರಿಯ ಜೀವ. ಏನು ಹೋರಾಟ ಮಾಡ್ತೀರಿ? ಇದೊಂದು ಅವಕಾಶ ಸಿಕ್ಕಿಬಿಟ್ಟಿತ್ತು. ಸೋಲೋ ಗೆಲುವು ನಿಂತೇನೋ ಒಂದು ಮಾಡಿಬಿಡ್ಬೋದಾಗಿತ್ತು ಅನ್ನೋಂಥ ಸಮುದಾಯ ನಂಬಿ ನಿಮ್ಮನ್ನು ಮುಂದಕ್ಕೆ ಬಿಟ್ಟಾಗ, ನಿಮಗೊಂದು ಅವಕಾಶ ಸಿಕ್ಕಿದಾಗ ಈ 72ರಲ್ಲಿ ಹೌದು ಈ ಅವಕಾಶಗಳನ್ನು ಕೈ ಚೆಲ್ಲಿ ಕೂತು ಅವ್ರು ಕೊಟ್ಟಿರೋ ಆಮಿಷಕ್ಕೆ ಬಲಿಯಾಗಿ ಇಡೀ ಸಮುದಾಯವನ್ನು ತಲೆ ತಗ್ಗಿಸುವಂತೆ ಮಾಡಿ ನಿಂತ್ಕೊಂಡು ಚುನಾವಣೆಯಲ್ಲಿ ನೀವು ಮಾಡೋದಾದ್ರೂ ಏನು? ಹೌದು. ದಟ್ಟ ದರಿದ್ರವಾಗಿಸ್ಕೊಂಡಿದ್ದೀರಿ ನಿಮ್ಮ ವ್ಯವಸ್ಥೆನ. ನೀವೇನಾದರೂ ಮಾತಾಡಿದ್ರೆ ಇನ್ನು ಅಸಹ್ಯ ಆಗುತ್ತೆ. ನೀವು ಮಾಧ್ಯಮದ ಮುಂದೆ ಬಂದು ನಿಂತ್ಕೊಂಡ್ರೆ, ನೀವು DK ಶಿವಕುಮಾರ್ ಅವರು, ಈ ಕಡೆ ಸಿದ್ದರಾಮಯ್ಯ ಅವರು, ಅಲ್ಲಿ ಒಂದಷ್ಟು ನಾಯಕರ ಜೊತೆಗಿದ್ದಕ್ಕೆ ನಿಮಗೆ ಪ್ರಶ್ನೆಗಳು ಬರಲಿಲ್ಲ. ನಾಳೆ ಏಕಾಏಕಿ ಬನ್ನಿ, ಒಬ್ಬರೆಲ್ಲ ನಿಂತ್ಕೊಳ್ಳಿ, ನೀವು ಒಬ್ಬರೇ ಬಂದು ನಿಂತ್ಕೊಳ್ಳಿ, ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ಅಷ್ಟು ಮಾತಾಡ್ಬಿಟ್ಟಿದ್ರಿ. ಏನು ರಾಜಾರೋಷವಾಗಿ, ಏನು ಆ ಗಾಂಭೀರ್ಯ, ಆ ನಿಮ್ಮ ರೋಷ,
ಎಲ್ಲ ಜ್ವಾಲೆಗಳು ಈಗ ತಣ್ಣಗಾಗ್ಬಿಟ್ಟು ಬರೀ ಎರಡು ಮಾತುಗಳಿಗೆ ಮೊನ್ನೆ- ಒಂದೇ ಒಂದು ಆಮಿಷಕ್ಕೆ MLC ಮಾಡ್ತಾರೆ ಅಂತ ಏನೋ ಕೇಳ್ಪಟ್ಟೆ. ಮುಂದಿನ ದಿನಗಳಲ್ಲಿ ನಿಮ್ಮನ್ನ MLC ಮಾಡ್ಕೊಡ್ತೀವಿ ಅನ್ನೋಂಥ ಏನೋ ಕಾನ್ಸೆಪ್ಟ್ ಅಂತೆ. ಹೌದು ಕೇಳಿದ್ದು ಮಾಹಿತಿಗಳು. ಬರೀ ಒಂದು ಆಮಿಷಕ್ಕೆ ಇಡೀ ಸಮುದಾಯ ಏನು ಬಲಿ ತಗೊಳ್ಳೋದ? ಹೌದು 8 ವರ್ಷ 9 ವರ್ಷ 5 ವರ್ಷ 40 ವರ್ಷ ನಿಮ್ಮನ್ನ ನಂಬಿ ಅವ್ರ ಜೊತೆಗೆ ಬಿಟ್ಟಿದ್ರು. ಹೌದು ಮತದಾರರು ಇಲ್ಲದೆ ಇದ್ರೆ ನೀವೇನು ಅವರು ಆಪ್ತ ಅಂತ ನಿಮ್ಮ ಒಬ್ಬರಾಗಿದ್ರೆ ಸೈಡಿಗೆ ಹಂಗೆ ಹಾಕಿರೋರು. ಆ ಸಮುದಾಯ ನಿಮ್ಮ ಹಿಂದೆ ಇದೆ ಅನ್ನೋದಕ್ಕೆ ನೀವು ಅವ್ರಿಗೆ ಪರಮಾಪ್ತ ಆಗಿದ್ದು ಅಷ್ಟೇ. ನಿಮ್ಮನ್ನು ನಂಬಿ ಆ ಸಮುದಾಯ ಇತ್ತು, ಆ ನಂಬಿಕೆಗೆ ದ್ರೋಹ ಮಾಡಿಬಿಟ್ರಲ್ಲ. ಹೌದು ಅಂದರೆ ರಾಜಕೀಯ ಈ ರೀತಿ ತಲೆ ಕೆಳಗಾದಾಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಚರ್ಚೆ ಆಗಬೇಕು, ಆಗುತ್ತೆ. ಯಾರನ್ನ ಸಮುದಾಯಗಳಲ್ಲಿ ಚರ್ಚೆ ಆಗಬೇಕು, ಮುಖಂಡತ್ವ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗಬೇಕು. ಆಗುತ್ತೆ. ರಾಜಕೀಯ ನೆಲೆಯಲ್ಲಿ ನಮ್ಮ ನಿರ್ಧಾರಗಳು ನಮ್ಮ ಬದ್ಧತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಅವಾಗಲೇ ಇಲ್ಲೇ ಇವರ ಬದ್ಧತೆಗಳು ಉಳಿಸ್ಕೊಳ್ಳುವಂಥದ್ದು. ಹೌದು ಕಮಿಟ್ಮೆಂಟೇ ಇಲ್ಲ, ಬದ್ಧತೆನೇ ಇಲ್ಲ ಇವರಿಗೆ. ನಿನ್ನೆ ಒಂದು ಮಾತು ಇವತ್ತೊಂದು ಮಾತು ಅಂತಂದ್ರೆ ನಿಮ್ಮ ಸಮುದಾಯಕ್ಕೆ ಏನಾದ್ರು ತಂದು ಕೊಡ್ತಾರೆ ಅಂತ ಹೆಂಗೆ ಹೇಳ್ತೀರಿ? ಹೌದು ವೈಯಕ್ತಿಕ ಹಿತಾಸಕ್ತಿಗೆ ನಾನು ನಿಮ್ಮನ್ನು ನಡು ನೀರಲ್ಲಿ ಬಿಟ್ಟು ಹೋಗ್ತೀನಿ, ನಾನು ನಂಬ್ಕೊಂಡು ಬನ್ನಿ ಅಂತಂದ್ರೆ ನೀವು ಹೆಂಗೆ ಬರ್ತೀರಿ? ಹೌದು ಅಸಹ್ಯದ ರಾಜಕೀಯ ನೋಡ್ಬಿಟ್ವಿ ಈ ರೀತಿ. ನಿನ್ನೆನೆ ನಾಮಪತ್ರ ಸಲ್ಲಿಕೆಯಾಗಿ ನಿನ್ನೆ ವಾಪಸ್ ತಗೊಂಡು ನಿನ್ನೆ ವಾಪಸ್ ತಗೋಬೋದಾಗಿತ್ತು. ಅದರಲ್ಲಿ ಏನಿದೆ? ಆಯಿತು, ನಾವೇನೋ ನಮ್ಮಲ್ಲೇ ಒಂದು ಏನೋ ಒಂದು ನಿನ್ನೆವರೆಗೂ ಯಾವುದೇ ದೇವರು ಬಂದ್ರೂ ಇಲ್ಲ, CM ಬಂದ್ರೂ ಇಲ್ಲ ಅಂತ ಇದ್ದ ಮನುಷ್ಯ ನಾಲಿಗೆ ಎರಡೆರಡು ಇದ್ದವು ಅಂತ ಬಾಯಿ ತೆಗೆದು ನೋಡ್ಬೇಕು ಇನ್ನೊಂದ್ಸರಿ. ಎರಡಿದೆಯಾ ಅಂತ. ಎರಡು ಅಂದ್ರೆ ನಾಲಿಗೆ ಏನಾದ್ರು ಇಟ್ಕೊಂಡು. ಮೊನ್ನೆ ಸಾದಿಕ್ ಅವ್ರು ಹೇಳ್ತಾ ಇದ್ರು ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ, ನಾಮಪತ್ರ ವಾಪಸ್ ತಗೊಂಡೆ ಅವ್ರ ಮೇಲೆಲ್ಲ ಮಾನನಷ್ಟ ಮೊಕದ್ದಮೆ ಹಾಕ್ಬಿಡ್ತೀನಿ ಅಂತ ಹೇಳ್ತಿದ್ರು. ಅದನ್ನ ಇವತ್ತು ವಾಪಸ್ ಅವರೇ ನೋಡ್ಬೇಕು. ಅವತ್ತು ಮಾನನಷ್ಟ ಬಗ್ಗೆ ಮಾತಾಡಿದ್ರು, ಇವತ್ತು ಮಾನ ಇಲ್ದಿರೋ ತರ ನಡ್ಕೊಂಡ್ಬಿಟ್ರು. ಹೌದು ಇಡೀ ಸಮುದಾಯದ ಮಾನ ತೆಗೆದುಬಿಟ್ಟು ಅವರು ನಷ್ಟ ಯಾರು ಪರಿಹರಿಸೋದು ಈಗ? ಹೌದು ಅದನ್ನ ಬರ್ಸ್ಕೊಡ್ಬೇಕಲ್ಲ ಈಗ. ಇಡೀ ಸಮುದಾಯದ ಮಾನ ಬೀದಿಗೆ ನಿಂತ್ಕೊಂಡ್ಬಿಡ್ತಾರ ಈಗ. ನಿಮ್ಮನ್ನು ನಂಬಿ ಅವ್ರು ಏನು ಉದ್ದಕ್ಕೂ ಬಂದಿದ್ದು ಜೈಕಾರ ಹಾಕಿತ್ತು ಗೋ ಬ್ಯಾಕ್. ಇದು ಯಾವ ವಾಪಸಾತಿ ಇದು? ಚುನಾವಣೆ. ಬಟ್ ಏನಾಯಿತು, ಸಮರ್ಥರಿಗೆ ಒಂದು ಬಲ ಬಂತು. ಹೌದು ಮುಸಲ್ಮಾನ್ ಬಂಧುಗಳು ಈ ನಿಂತಾಗ ಅವರು ಮತ್ತೆ ಈಗ ಪರ್ಯಾಯ ಅನಿವಾರ್ಯ, ಅವ್ರಿಗೆ ಈಗ ಪರ್ಯಾಯ ವ್ಯವಸ್ಥೆ ಇಲ್ಲ. ಮತ್ತೆ ಕಾಂಗ್ರೆಸ್ ಕಡೆನೇ ಗಮನ ಕೊಡಬೇಕು. ತೋರಿಸ್ಕೊಳ್ಳೋಕೇನೂ ಇಲ್ಲ ಅಂತಂದಾಗ ಮತ್ತೆ ಅವ್ರು ಕಾಂಗ್ರೆಸ್ ಕಡೆನೇ ಗಮನ ಕೊಡ್ತಾರೆ. ಹೌದು ಅಲ್ಲೊಂದೇನೋ ಒಂದು ಪುಷ್ಟಿ ಆಗುತ್ತೆ, ಮತ್ತೆ ಕುಟುಂಬದತ್ತನೇ ಮತ್ತೆ ಒಲವು ತೋರಿಸಲೇಬೇಕು. ಸಾಧ್ಯತೆ ಇರೋದು ಅದೊಂದೇ. ಇನ್ನೇನು ಕೊಡ್ಲಿಪೇಟೆ ಗಿಡ್ಲಿಪೇಟೆ ಅವರಿಗೆಲ್ಲ ಏನು ಒಂದು 10-15 ಸಾವಿರ ಓಟ್ ಕಿತ್ತರೆ ಹೆಚ್ಚು ಅವರು ಅಷ್ಟೇ. ಯಾರೋ ಇವರು SDPI ಯಾರೋ ಮುಖಂಡ ಇದಾರಲ್ಲ ಸರ್, ಕೊಡ್ಲಿಪೇಟೆ ಅಂತ ಸರ್, ಕೊಡ್ಲಿಪೇಟೆ ಅವರೆಲ್ಲ ಎಷ್ಟೇ ಇಲ್ಲಿ ಬಡದಾಡಿದ್ರು 10-15 ಸಾವಿರದ ಒಳಗಡೆ ಇರ್ತಾರೆ ಅಷ್ಟೇ. ಮಿಕ್ಕಿದೆಲ್ಲವೂ ಮತ್ತೆ ಕಾಂಗ್ರೆಸ್ ಕಡೆಗೆ ಬಂತು. BJP ಜಪ ಅಂದ್ರೂ ಹಾಕಲ್ಲ ಅವರು. ಇಲ್ಲ ಪರ್ಸೆಂಟೇಜ್ ಮಾತ್ರ ಬೀಳುವಂಥದ್ದವಲ್ಲ ಮತಗಳು. ಅಲ್ಲಿ ದಾವಣಗೆರೆ ಇರಲಿ ಎಲ್ಲೇ ಇರಲಿ ಅವ್ರದ್ದು ಮತಗಳ ಬೀಳುವ ಸಂಖ್ಯೆ ಕಡಿಮೆ. ಇನ್ನೆಲ್ಲೋ ತುಂಬ ಕಡಿಮೆ ಕ್ಷೇತ್ರಗಳು ಅಂಥವು. ಹಾಗಾಗಿ ದಾವಣಗೆರೆಯಲ್ಲಿ ಮತ್ತೆ ಅನಿರೀಕ್ಷಿತ ಪ್ರತಿಫಲ ಸಿಗ್ದಂಗೆ ಆಯ್ತು ಇವ್ರಿಗೆ ಕಾಂಗ್ರೆಸ್ಸಿಗೆ. ಎಲ್ಲೋ ಒಂದು ಕಡೆ ಫಲದ ನಿರೀಕ್ಷೆ ಬೇರೆನೇ ಇತ್ತು, ಹೊಡಿಬೋದು ಈಸಿಯಾಗಿ ಅಂತ, ಎಲ್ಲ ತಿರುಗಿಬಿಟ್ಟಿತ್ತು. ಮತ್ತೆ ಈಗ ಅವ್ರ ಕಡೆ ತಿರುಗಿಸ್ಕೊಂಡ್ಬಿಟ್ಟು ಅವ್ರು ಏನು ಮಾಡೋದಕ್ಕೆ ಹೊರಟಿದ್ರು ಅದನ್ನೇ ಮತ್ತೆ ಮಾಡಿ ಪ್ರತಿಷ್ಠಾಪನೆ ಮಾಡ್ಕೊಂಡ್ರಿ. ಬಿಜೆಪಿಗೂ ಒಂದ್ ರೀತಿ ಸವಾಲು ಈಗ, ಎಲ್ಲೋ ಒಂದ್ ರೀತಿ ಸ್ವಲ್ಪ ಸುಗಮ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿತ್ತು, ಮತಗಳು ಡಿವೈಡ್ ಆಗುತ್ತೆ ಅನ್ನೋದು. ಆ ಲೆಕ್ಕಾಚಾರಕ್ಕೆಲ್ಲ ಒಂದ್ ರೀತಿ ಮತ್ತೆ ಟ್ವಿಸ್ಟ್ ಕೊಟ್ಟಂಗೆ ಆಯ್ತಿದೆ ಈಗ. ಎಲ್ಲರೂ ಈಗ ಸಹಜವಾಗಿ ಬೂತ್ ಮಟ್ಟದ ನಾಯಕನನ್ನ ಬಂದು ಸ್ಪರ್ಧೆಗೆ ಬಿಟ್ಟಿರುವಂಥದ್ರಲ್ಲಿ ಒಳ ಒಪ್ಪಂದ ಇದೆಯಾ ಅನ್ನುವಂಥ ನಿಟ್ಟು ಮಾತುಕತೆ ಆಗಿತ್ತು. ಹಾಗಾಗಿ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇದೆಲ್ಲ ಮೊದಲೇ ಎಲ್ಲ ಪೂರ್ವ ನಿಗದಿ ಆಗಿರುತ್ತಾ, ಪೂರ್ವ ಯೋಜಿತವಾದಲ್ಲ ಅನ್ನೋ ಕಾನ್ಸೆಪ್ಟ್ ಫಿಕ್ಸಿಂಗ್ ರೀತಿ ಕಾಣಿಸ್ಬಿಡುತ್ತೆ. ರಾಜಕೀಯದ ಆತ್ಮವಿಮರ್ಶೆ ಮಾಡ್ಕೋಬೇಕೀಗ ರಾಜಕೀಯದವರೆಲ್ಲರೂ ಕೂಡ ನಿಂತುಕೊಂಡು ಮಾಡುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.